Okay, the next one is sex determination na continue ಮಾಡ್ತಾ mechanism of sex determination ಹೋಗೋಣ. Okay, sex of an offspring is determined by the type of heterogamete fusion with the homogamete. Sex of the offspring ಯಾವ್ದ್ರಿಂದ ಡಿಟರ್ಮೈನ್ ಆಗುತ್ತೆ ಅಂದ್ರೆ the type of heterogamete fusing with the homogamete. ಏನಂತ ಅಂದ್ರೆ ಇಲ್ಲಿ X ಮತ್ತೆ X ಅನ್ನೋದು ಹೋಮೋಗ್ಯಾಮೆಟಿಕ್ ಹೌದಾ, ಎಕ್ಸ್ ಮತ್ತೆ ವೈ ಹೆಟ್ರೋಗ್ಯಾಮೆಟಿಕ್. ಓಕೆ, ಇದರಲ್ಲಿ ಓನ್ಲಿ ಒನ್ ಟೈಪ್ ಆಫ್ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗುತ್ತೆ, ಇದರಲ್ಲಿ ಟೂ ಟೈಪ್ ಆಫ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗುತ್ತೆ. ದ ಸೆಕ್ಸ್ ಆಫ್ ಎನ್ ಆಫ್ ಸ್ಪ್ರಿಂಗ್ ಡಿಸೈಡ್ ಆಗೋದು ದ ಫ್ಯೂಷನ್ ಆಫ್ ಹೆಟ್ರೋಗ್ಯಾಮಿಟಿ ವಿತ್ ದ ಹೋಮೋಗ್ಯಾಮಿಟಿ. ಇದು ಫ್ಯೂಸ್ ಆದ್ರೆ ಎಕ್ಸ್ ಎಕ್ಸ್ ಪ್ರೊಡ್ಯೂಸ್ ಆಗುತ್ತೆ, ಅಲ್ಲಿ ಫಿಮೇಲ್ ಪ್ರೊಡ್ಯೂಸ್ ಆಗುತ್ತೆ. ಇದು ವಿತ್ ಅದರ್ ಒನ್ ದ ಹೆಟ್ರೋಗ್ಯಾಮಿಟಿಲಿ ಇನ್ನೂ ಡಿಸಿಮಿಲರ್ ಒನ್ ಇರುತ್ತಲ್ಲ ಅದ್ರ ಜೊತೆ ಏನಾದ್ರು ಆದ್ರೆ ಮಾತ್ರ ಏನಾಗುತ್ತೆ, ಮೇಲ್ ಪ್ರೊಡ್ಯೂಸ್ ಆಗುತ್ತೆ. ಇದರಿಂದ ಏನಾಗುತ್ತೆ, ದ ಸೆಕ್ಸ್ ಆಫ್ ದ ಆಫ್ ಸ್ಪ್ರಿಂಗ್ ಡಿಸೈಡ್ ಆಗುತ್ತೆ. ಓಕೆ, ಇದರಲ್ಲಿ ಫೋರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್. ಯಾವ್ಯಾವ ಅಂತ ಅಂದ್ರೆ ದ ಫಾಲೋಯಿಂಗ್ ಟೈಪ್ಸ್ ಆಫ್ ಆಲೋಸೋಮ್ ಕಾಂಪ್ಲಿಮೆಂಟ್ಸ್ ಇನ್ zygote determine the male and female sexes in a progenies. First one, XX female XY male type in man, XX female X0 male type in grasshopper ಅಥವಾ ರೌಂಡ್ ವಾರ್ಮ್ ಅಲ್ಲಿ ಕೂಡ ಆಗುತ್ತೆ ಇದು. ZW female ZZ male type in birds, Z0 female ZZ male gamete in butterfly. ಇನ್ನೊಂದಿದೆ ಹ್ಯಾಪ್ಲೋಡಿಪ್ಲಾಂಟಿಕ್ ಅಂತ, ಡಿಪ್ಲಾಯ್ಡಿ ಅಂತ ಹನಿ ಬೀಲಲ್ಲಿ. ಓಕೆ, ದೀಸ್ ಆರ್ ದ 5 ಡಿಫ್ರೆಂಟ್ ಸೆಕ್ಸ್ ಡಿಟರ್ಮಿನೇಷನ್ ಮೆಕ್ಯಾನಿಸಮ್ ಟು ಡಿಟರ್ಮೈನ್ ದ sex of the progenies. XX XY method, XX X0 method, ZW ZZ method, Z0 ZZ method. Okay, each one na ನೋಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಒನ್, 3 ಒನ್ಸ್ಗೆ ವೆರಿ ಈಸಿ ಕೂಡ ಇದು. ದ ಫಸ್ಟ್ ಒನ್ ಎಕ್ಸಸ್ ಎಕ್ಸ್ ವೈ ಅಥವಾ ಎಕ್ಸ್ ವೈ ಮೆಥಡ್ ಅಂತ ಕೂಡ ಕರಿತೀವಿ, ಅಥವಾ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್ಸ್ ಅಂತ ಕೂಡ ಕರಿತೀವಿ. ಓಕೆ, ಹ್ಯೂಮನ್ಸ್ ಅಲ್ಲಿ ಸೆಕ್ಸ್ ಡಿಟರ್ಮಿನೇಷನ್ ಅಲ್ಲಿ ಯಾವಾಗ್ಲೂ ಇಷ್ಟೆಲ್ಲ ಏನು ಡೆವಲಪ್ ಆಗಿದ್ರು ಕೂಡ ಈಗಲೂ ಕೂಡ ಏನ್ ಮಾಡ್ತಾರೆ, ಫಿಮೇಲ್ ಅಥವಾ ಹ್ಯೂಮನ್ಗೆ ಬ್ಲೇಮ್ ಮಾಡ್ತಾ ಹೋಗ್ತಾರೆ. ಫಿಮೇಲ್ ಏನಾದ್ರು ಬರ್ತ್ ಮಾಡಿದ್ರೆ, ಓಕೆ, ಎಷ್ಟೊಂದ್ ಜನ ಬರೀ ಹೆಣ್ಮಕ್ಳಾಗ್ತಿದೆ ಅಂತ ಇನ್ನೊಂದೇ ಎಷ್ಟೊಂದು ಮದ್ವೆ ಮಾಡಿದುಂಟು ಅವ್ರಿಗೆ, ಹೌದಲ್ವಾ? ಇದನ್ನೆಲ್ಲ ನೀವು ತಿಳಿಸಿ ಹೇಳ್ಬೇಕು. ಓಕೆ, ದ ಸೆಕ್ಸ್ ಡಿಟರ್ಮಿನೇಷನ್ ಡಿಸೈಡ್ ಮಾಡೋರು ಫಾದರ್ ನಾಟ್ ಮದರ್ ಅಂತ. ಯಾಕಂದ್ರೆ ದ ಹೋಮೋಗ್ಯಾಮೆಟಿ ಇರೋದು ಫಿಮೇಲ್ಸ್ ಅಲ್ಲಿ, ಬಟ್ ಸೆಕ್ಸ್ ಡಿಟರ್ಮಿನೇಷನ್ ಹೆಟ್ರೋಗ್ಯಾಮಿಟಿ ಇರೋದು ಫಿಮೇಲ್ಸ್ ಅಲ್ಲಿ ಅಂತ ಗೊತ್ತಾದ್ರೆ ಜನಗಳಿಗೆ ಫಿಮೇಲ್ಸ್ ನ ಬ್ಲೇಮ್ ಮಾಡೋದು ಏನಾಗುತ್ತೆ, ಕಮ್ಮಿ ಆಗುತ್ತೆ. ಓಕೆ, ಓದಿರೋರೇ ತಪ್ಪು ಮಾಡ್ತಾರೆ, ಯಾಕೆ ಅಂತ ಗೊತ್ತಾಗಲ್ಲ. ನೀವು ನೋಡಿ ಏನ್ ಮಾಡ್ತೀರಿ ಅಂತ. ಓಕೆ, ಇಲ್ಲಿ father carrying XX heterogamety and female carrying mother carrying homogamety XX. ಇಲ್ಲಿ ಒನ್ ಟೈಪ್ ಕ್ರೋಮೋಸೋಮ್ ಮಾತ್ರ ಪ್ರೊಡ್ಯೂಸ್ ಆಗುತ್ತೆ, ಇಲ್ಲಿ 2 ಡಿಫ್ರೆಂಟ್ ಟೈಪ್ ಆಫ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗುತ್ತೆ. ಇಫ್ ದ X from the father and the X from the mother fuses to produce daughter, Y and the X produces son. ಈ ತರ 50-50 ಚಾನ್ಸಸ್ ಇರುತ್ತೆ. ಡಾಟರ್ ಮತ್ತೆ ಸನ್ ಎಷ್ಟು ಚಾನ್ಸಸ್ ಇರುತ್ತೆ, ಮೇಲ್ ಮತ್ತೆ ಫಿಮೇಲ್ ಆಫ್ಸ್ಪ್ರಿಂಗ್ಸ್ ನ ಪ್ರೊಡ್ಯೂಸ್ ಮಾಡೋದು ಇನ್ ಎಕ್ಸ್ ವೈ ಮೆಥಡ್ ಅಲ್ಲಿ 50-50% ಚಾನ್ಸಸ್ ಇರುತ್ತೆ. ಯಾವುದೇ ಸೆಕ್ಸ್ ಡಿಟರ್ಮಿನೇಷನ್ ಅಲ್ಲಿ ದ 50% ಆಫ್ ಚಾನ್ಸ್ ಆಫ್ ಡಾಟರ್ ಅಂಡ್ 50% ಚಾನ್ಸ್ ಆಫ್ ಸನ್ ಇರುತ್ತೆ. ಮತ್ತೆ ಡಾರ್ಸೋಫಿಲಾದಲ್ಲಿ ಕೂಡ, ಡಾರ್ಸೋಫಿಲಾದಲ್ಲಿ ದ ಮೇಲ್ಸ್ ಆರ್ ಎಕ್ಸ್ ಮತ್ತೆ ವೈ ಕ್ರೋಮೋಸೋಮ್ ಇರುತ್ತೆ, ಮೇಲ್ಸ್ ಅಲ್ಲಿ ಹೋಮೋಗ್ಯಾಮಿಟಿ ಎಕ್ಸ್ ಎಕ್ಸ್ ಇರುತ್ತೆ. ಹಾಗಾಗಿ ಇಲ್ಲೂ ಕೂಡ ಸೆಕ್ಸ್ ಡಿಟರ್ಮೈನ್ ಮಾಡೋದು ಯಾವುದು, ದ ಮೇಲ್ ಡ್ರಾಸೋಫಿಲಾ. ಇಲ್ಲಿ ನೋಡಿ, ಇಲ್ಲೊಂದೇ ಒಂದು ತಪ್ಪು ಏನಂತಂದ್ರೆ ಇಲ್ಲಿ 2 ಎ ಆಗ್ಬೇಕು. ನಾವು ಡಿಪ್ಲಾಯ್ಡ್ ಬರಿಬೇಕಾದ್ರೆ ಆಟೋಸೋಮ್ಸ್ ನ ಎ ಬರಿಬೇಕು. ಓಕೆ, ನೀವು ಮುಂದೆ ಟೆಕ್ಸ್ಟ್ ಬುಕ್ ಅಲ್ಲಿ ಅಥವಾ ನಿಮ್ ಸ್ಟಡಿ ಮೆಟೀರಿಯಲ್ ರಾಂಗ್ ಆಗಿದ್ರೆ ಸರಿ ಮಾಡ್ಕೊಳ್ಳಿ. ಯಾವಾಗ್ಲೂ ಡಿಪ್ಲಾಯ್ಡ್ ಮಾಡಿದಾಗ 44 ಆಟೋಸೋಮ್ಸ್ ಇದೆ ಅಲ್ವಾ, ಎ ಬರಿಬೇಕು. ಮತ್ತೆ 1 ಪೇರ್ ಆಫ್ 6 ಕ್ರೋಮೋಸೋಮ್. ಇಲ್ಲಿ ಇದು 44 AA plus XXX chromosome. When they undergo meiosis ಆದಾಗ they produces 22A 1X, ಇನ್ನು ಈ ಕಡೆ 1X. ಇಲ್ಲಿ 22A plus 1X ಇರೋದು, ಇನ್ನೊಂದು Y ಇರೋದು. ಗೈನೋಸ್ಪರ್ಮ್ ಮತ್ತೆ ಆಂಡ್ರೋಸ್ಪರ್ಮ್ ಅಂತ 2 ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗುತ್ತೆ. When the X are homozygous, homogamety ಒಂದೇ ಟೈಪ್ ಆಫ್ ಗ್ಯಾಮೆಟ್ ಇರುತ್ತೆ, 2ರಲ್ಲೂ X ಕ್ರೋಮೋಸೋಮೇ ಇರುತ್ತೆ. When the
gynosperm fuses with the X chromosome of female, it produces female baby. When the egg fuses with the androsperm, Y carrying gamete or Y carrying sperm fused ಆದರೆ it produces male baby. Okay, the fertilized egg Y ಜೊತೆ ಏನಾದರೂ ಆಂಡ್ರೋಸ್ಪರ್ಮ್ ಜೊತೆ ಫರ್ಟಿಲೈಸ್ ಆದ್ರೆ ಮೇಲ್ ಬೇಬಿ ಪ್ರೊಡ್ಯೂಸ್ ಆಗುತ್ತೆ, ಗೈನೋಸ್ಪರ್ಮ್ ಜೊತೆ ಪ್ರೊಡ್ಯೂಸ್ ಆದ್ರೆ ಫಿಮೇಲ್ ಬೇಬಿ ಪ್ರೊಡ್ಯೂಸ್ ಆಗುತ್ತೆ. ಇದು ಸೆಕ್ಸ್ ಡಿಟರ್ಮಿನೇಷನ್ ಆಫ್ ಹ್ಯೂಮನ್ಸ್ ಅಲ್ಲಿ ಆಗುವಂಥದ್ದು. ಇನ್ ಮ್ಯಾನ್ XX female in human XX female and XY male type of allosome system is involved in the determination of sex. Really, the human females are homomorphic and the males are homogametic kuda. They carrying XX chromosome. Only one type of gametes X type of sex chromosome irutte. In the males ali they are heterogametic and heteromorphic. They produces X type of sex chromosome ಮತ್ತೆ Y type of gynosperm ಮತ್ತೆ androsperm ಅಂತ ಎರಡು sperms ನ ಪ್ರೊಡ್ಯೂಸ್ ಮಾಡುತ್ತೆ ಅಥವಾ ಎರಡು gametes ನ ಪ್ರೊಡ್ಯೂಸ್ ಮಾಡುತ್ತೆ. When the sex of the baby determined during the fertilization, if the egg fertilized with androsperm, the male baby will produce. If the egg fertilized with gynosperm, female baby will form. Okay, this is how in humans and many insects the sex determination takes place. The next one is ZWZZ ಅಥವಾ WZWW ಮೆಥಡ್ ಅಥವಾ ZW ಮೆಥಡ್. ಈಗ ಇಷ್ಟಂದ್ರೂ ಬರ್ಡ್ ಸೆಕ್ಸ್ ಡಿಟರ್ಮಿನೇಷನ್ ಏನೇನಂತಾರೆ ZWZZ ಮೆಥಡ್ ಅಥವಾ WZWW ಮೆಥಡ್ ಅಥವಾ ZW ಮೆಥಡ್ ಅಂತ. ಓಕೆ, ಹಿಯರ್ ನೋಡಿ, ಮೇಲ್ ಬರ್ಡ್ ಶೋಯಿಂಗ್ ಓನ್ಲಿ ಒನ್ ಟೈಪ್ ಆಫ್ ಸ್ಪರ್ಮ್, ಹೋಮೋಮಾರ್ಫಿಕ್ ಅಥವಾ ಹೋಮೋಗ್ಯಾಮೆಟಿಕ್ ಇರುತ್ತೆ. ಇಲ್ಲಿ ಫಿಮೇಲ್ ಬರ್ಡ್ ಪ್ರೊಡ್ಯೂಸಸ್ ಟೂ ಅಥವಾ ಹೆಟ್ರೋಗ್ಯಾಮೆಟಿಕ್ ಅಥವಾ ಹೆಟ್ರೋಮಾರ್ಫಿಕ್ ಪ್ರೊಡ್ಯೂಸ್ ಆಗುತ್ತೆ. W containing and gynosperm and Z containing androsperm. When the sperm fuses with the gynosperm, they produces female. When the sperm fuses with the androsperm ಅನ್ನಲ್ಲ ಇಲ್ಲಿ ಏನಂತ ಅನ್ಬೋದು, ಲೈಕ್ ಆಂಡ್ರೋ ಓವಾ ಗೈನೋ ಓವಾ. ಓಕೆ, ಗೈನೋ ಓವಾ ಜೊತೆ ಫ್ಯೂಸ್ ಆದ್ರೆ W ಇರುತ್ತೆ, ಅವಾಗ ಫಿಮೇಲ್ ಪ್ರೊಡ್ಯೂಸ್ ಆಗುತ್ತೆ. ಆಂಡ್ರೋ ಓವಾ Z ಇರೋ ಜೊತೆ ಫ್ಯೂಸ್ ಆದ್ರೆ ಇಟ್ ಪ್ರೊಡ್ಯೂಸಸ್ ಮೇಲ್. ಹಾಗಾಗಿ ಇನ್ ದ ಬರ್ಡ್ಸ್ ದ ಫಿಮೇಲ್ಸ್ ಆರ್ ದ ಸೆಕ್ಸ್ ಡಿಟರ್ಮೈನಿಂಗ್ ಸೆಕ್ಸ್ ಕ್ರೋಮೋಸೋಮ್ ಕಂಟೈನಿಂಗ್ ಒನ್. ಇಲ್ಲಿ Z ಅಂಡ್ ದ W ಅಂತ ಹೆಟ್ರೋಗ್ಯಾಮೆಟಿಕ್ ಹೆಟ್ರೋಮಾರ್ಫಿಕ್ ಕಂಡೀಷನ್ ಇರುತ್ತೆ. ಬಟ್ ಇನ್ ದ ಮೇಲ್ ದೇ ಆರ್ ಹ್ಯಾವಿಂಗ್ ಹೋಮೋಮಾರ್ಫಿಕ್ ಆರ್ ಹೋಮೋಗ್ಯಾಮೆಟಿಕ್ ಕಂಡೀಷನ್. ಈಗ ಕೂಡ ರೆಪ್ರೆಸೆಂಟ್ ಮಾಡ್ಬೋದು. AA ಅಂದ್ರೆ ಡಿಪ್ಲಾಯ್ಡ್ ಒನ್ ಅಂಡ್ ZW is the female sex organs and the male ಅಲ್ಲಿ AA ಅಂದ್ರೆ ಡಿಪ್ಲಾಯ್ಡ್ ಅಥವಾ ಆಟೋಸೋಮ್ಸ್. AA ಅಂದ್ರೇನು ಆಟೋಸೋಮ್. ಸೆಕ್ಸ್ ಕ್ರೋಮೋಸೋಮ್ಸ್ ಮೇಲ್ ಅಲ್ಲಿ ಹೋಮೋಮಾರ್ಫಿಕ್ ಇರುತ್ತೆ ZZ ಅಂತ. When the egg, the carrying Z chromosome fuses with the Z, the homosperm, it produces male progeny. When the W carrying egg fuses with the sperm, it produces female progeny. This is how the sex determination takes place in the birds. Okay, in the birds like fowl, peacock, pigeon, the ZW female ZZ method is involved in the sex determination. Okay, idರಲ್ಲಿ the females are heterogametes, produces two types of female gametes, one Z type of allosome, ಇನ್ನೊಂದು W type of allosome. But males are homomorphic ಅಥವಾ homogametic, they produces only Z type of allosome. The sex progeny determined by the fertilized egg level. If the egg Z type fuses with the sperm, produces male. If the W type egg produces fertilized with the sperm, it produces female. This is how in the birds the sex determination sex chromosomes are present in the females, because the females are heteromorphic or heterogametic. Next one is honeybee, very important one. ತುಂಬಾ ಸಲ 3 marks ಕೇಳಿದ್ದಾರೆ. The sex determination in honeybee is haplodiploid sex determination ಅಥವಾ haplodiploidy ಅಂತ ಕರಿತೀವಿ. ಹೇಗಾಗುತ್ತೆ ಅಂದ್ರೆ, here they are having diploid ಅಲ್ಲಿ 32 chromosomes ಇರುತ್ತೆ. When they
meiosis, the diploid cell meiosis ಆದರೆ they produces 16 chromosome haploid condition ಅಲ್ಲಿ. If this haploid undergo parthenogenesis ಅಂದ್ರೆ ಫರ್ಟಿಲೈಸೇಷನ್ ಇಲ್ದೇನೆ ಯಂಗ್ ಒನ್ ನ ಡೆವಲಪ್ ಮಾಡಿದ್ರೆ ಮೇಲ್ ಹನಿ ಬೀಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಮೇಲು ಮೈಟೋಸಿಸ್ ಆಗಿ ಸ್ಪರ್ಮ್ ನ ಪ್ರೊಡ್ಯೂಸ್ ಮಾಡುತ್ತೆ. ದೆನ್ ದ ಹಪ್ಲಾಯ್ಡ್ ಗ್ಯಾಮೆಟ್ ಫ್ಯೂಸಸ್ ವಿತ್ ದ ಹಪ್ಲಾಯ್ಡ್ ಮೇಲ್ ಗ್ಯಾಮೆಟ್, ದೇ ಪ್ರೊಡ್ಯೂಸಸ್ ಫಿಮೇಲ್. ಈ ತರ ಹಪ್ಲೋಡಿಪ್ಲಾಯ್ಡ್ ಕಂಡೀಷನ್ ಫಾರ್ಮೇಶನ್ ಆಗುತ್ತೆ. ಮೇಲ್ ಅಲ್ಲಿ ಯಾವಾಗ್ಲೂ ಹಪ್ಲಾಯ್ಡ್ ಇರುತ್ತೆ, ಫಿಮೇಲ್ ಅಲ್ಲಿ ಯಾವಾಗ್ಲೂ ಡಿಪ್ಲಾಯ್ಡ್ ಇರುತ್ತೆ. ದಿಸ್ ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಇಸ್ ಕಾಲ್ಡ್ ಹನಿ ಬೀಸ್ ಅಲ್ಲಿರೋದು ಹಪ್ಲೋಡಿಪ್ಲಾಯ್ಡಿ. ಹನಿ ಬೀಸ್ ಅಲ್ಲಿ ಮತ್ತೆ ಆಂಟ್ಸ್ ಅಲ್ಲಿ ಮತ್ತೆ ಟರ್ಮೈಟ್ಸ್ ಅಲ್ಲಿ ದಿಸ್ ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಇರುತ್ತೆ. ಅಲ್ಲಿ ಸೆಕ್ಸ್ ಕ್ರೋಮೋಸೋಮ್ ಇಸ್ ಆಬ್ಸೆಂಟ್, ಬಟ್ ಸೆಕ್ಸ್ ಡಿಟರ್ಮಿನೇಷನ್ ಆಗೋದು ಹಪ್ಲಾಯ್ಡ್ ಮತ್ತೆ ಡಿಪ್ಲಾಯ್ಡ್ ಸೆಟ್ ಆಫ್ ಕ್ರೋಮೋಸೋಮ್ ಕಾಂಪ್ಲಿಮೆಂಟ್ ಇಂದ. ಅದರಲ್ಲಿ ದ ಮೇಲ್ ಹನಿ ಬೀನ ನಾವು ಡ್ರೋನ್ ಅಂತ ಕರಿತೀವಿ. ದೇ ಹ್ಯಾವ್ ದ ಹಪ್ಲಾಯ್ಡ್. ಓಕೆ, ದೇ ಪ್ರೊಡ್ಯೂಸಸ್ ಸ್ಪರ್ಮ್ಸ್ ಬೈ ಮೈಟೋಸಿಸ್. ಹಪ್ಲಾಯ್ಡ್ ಇರೋದ್ರಿಂದ ಇದು ಮತ್ತೆ ಮಿಯೋಸಿಸ್ ಆಗಲ್ಲ. ದೇ ಪ್ರೊಡ್ಯೂಸಸ್ ಸ್ಪರ್ಮ್ಸ್ ಬೈ ಮೈಟೋಸಿಸ್. ಮೈಟೋಸಿಸ್ ಇಂದ ಪ್ರೊಡ್ಯೂಸ್ ಮಾಡುತ್ತೆ. ದ ಫರ್ಟೈಲ್ ಫಿಮೇಲ್ ಹನಿ ಬಿ ಇಸ್ ಕಾಲ್ಡ್ ಕ್ವೀನ್. ಫರ್ಟೈಲ್ ಕ್ವೀನ್ ಏನಿರುತ್ತಲ್ಲ ಹನಿ ಬಿ, ದ ಎಗ್ ನ ಪ್ರೊಡ್ಯೂಸ್ ಮಾಡೋದು, ಅದನ್ನ ಕ್ವೀನ್ ಅಂತ ಕರಿತೀವಿ. ಇಟ್ ಈಸ್ ಡಿಪ್ಲಾಯ್ಡ್ ಅಂಡ್ ಪ್ರೊಡ್ಯೂಸಸ್ ಎಗ್ ಬೈ ಮಿಯೋಸಿಸ್. ಅದು ಮಿಯೋಸಿಸ್ ಇಂದ ಎಗ್ ನ ಪ್ರೊಡ್ಯೂಸ್ ಆಗುತ್ತೆ. ಹಪ್ಲಾಯ್ಡ್ ಮೇಲ್ಸು ಮೈಟೋಸಿಸ್ ಇಂದ ಸ್ಪರ್ಮ್ಸ್ ನ ಪ್ರೊಡ್ಯೂಸ್ ಮಾಡಿದ್ರೆ ಡಿಪ್ಲಾಯ್ಡ್ ಕ್ವೀನ್ ಪ್ರೊಡ್ಯೂಸಸ್ ಎಗ್ ಥ್ರೂ ದ ಮಿಯೋಸಿಸ್. ದ ಫರ್ಟಿಲೈಸೇಷನ್ ಆಫ್ ಎಗ್ ರಿಸಲ್ಟ್ ಇನ್ ದ ಝೈಗೋಟ್. ಡಿಪ್ಲಾಯ್ಡ್ ಝೈಗೋಟ್ ಪ್ರೊಡ್ಯೂಸ್ ಮಾಡುತ್ತೆ. ದೇ ಆರ್ ದ ಸ್ಟರೈಲ್ ಫಿಮೇಲ್ಸ್. ಅವು ಏನ್ ಪ್ರೊಡ್ಯೂಸ್ ಆಗುತ್ತೆ, ಫರ್ಟಿಲೈಸೇಷನ್ ಆಗಿ ಪ್ರೊಡ್ಯೂಸ್ ಆಗೋವನ್ನೆಲ್ಲ ಸ್ಟರೈಲ್ ಫಿಮೇಲ್ಸ್. ಬಟ್ ಆ ಡಿಪ್ಲಾಯ್ಡ್ ಲಾರ್ವೆ ರಾಯಲ್ ಜೆಲ್ಲಿ ಅಂದ್ರೆ ಹನಿ ಮತ್ತೆ ಪೋಲನ್ ಸಮ್ ಹಾರ್ಮೋನ್ ಸೆಕ್ರೆಟೆಡ್ ಬೈ ದ ವರ್ಕರ್ ಬೀಸ್. ಈ ಸ್ಟರೈಲ್ ಫಿಮೇಲ್ ಸೆಕ್ರೆಟ್ ಮಾಡಿರೋ ಹನಿ ಮತ್ತೆ ಪೋಲನ್ ಮತ್ತೆ ಸಮ್ ಹಾರ್ಮೋನ್ಸ್ ನ ತಿನ್ನೋದ್ರಿಂದ ದೇ ಬಿಕಮ್ ಫರ್ಟೈಲ್ ಅಂಡ್ ದೇ ಬಿಕಮ್ ಕ್ವೀನ್. ಏನಾಗಿ ಡೆವಲಪ್ ಆಗುತ್ತೆ, ಅದು ಕ್ವೀನ್ ಆಗಿ ಡೆವಲಪ್ ಆಗುತ್ತೆ. ಅನ್ಫರ್ಟಿಲೈಸ್ಡ್ ಎಗ್ ಏನಿರುತ್ತಲ್ವಾ, ದೇ ಅಂಡರ್ಗೋ ಪಾರ್ಥೆನೋಜೆನೆಸಿಸ್ ಅಥವಾ ಪಾರ್ಥೆನೋಜೆನೆಟಿಕಲಿ ದೇ ಪ್ರೊಡ್ಯೂಸಸ್ ಹಪ್ಲಾಯ್ಡ್ ಲಾರ್ವೆ. ಅವನು ನಾವೇನಂತ ಕರಿತೀವಿ, ಡ್ರೋನ್ಸ್ ಅಂತ ಕರಿತೀವಿ. ನೋಡಿ ಇಲ್ಲಿ ಓಕೆ, ದ ಡಿಪ್ಲಾಯ್ಡ್ ಫಿಮೇಲ್ ಏನಿರುತ್ತಲ್ಲ ಕ್ವೀನು, ಅದು ಮಿಯೋಸಿಸ್ ಇಂದ ಎಗ್ ನ ಪ್ರೊಡ್ಯೂಸ್ ಮಾಡುತ್ತೆ. ಎಗ್ ಇಲ್ಲೊಂದು ಟೈಪು ಎಗ್ ವಿತೌಟ್ ಫರ್ಟಿಲೈಸೇಷನ್ ಆಗದೇನೆ ಪಾರ್ಥೆನೋಜೆನೆಸಿಸ್ ಇಂದ ಏನಾದ್ರೂ ಯಂಗ್ ಒನ್ಸ್ ಪ್ರೊಡ್ಯೂಸ್ ಆಗಿದ್ರೆ ಅವರು ಫರ್ಟೈಲ್ ಮೇಲ್ಸ್, ಅವನು ಡ್ರೋನ್ಸ್ ಅಂತ ಕರಿತೀವಿ. ಈ ಫರ್ಟಿಲೈಸೇಷನ್ ಆಗಿ ಇಲ್ಲಿ ನೋಡಿ, ಈ ಫರ್ಟೈಲ್ ಮೇಲು ದೇ ಪ್ರೊಡ್ಯೂಸಸ್ ಸ್ಪರ್ಮ್ಸ್ ಥ್ರೂ ದ ಮೈಟೋಸಿಸ್. ಸ್ಪರ್ಮ್ ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಹಪ್ಲಾಯ್ಡ್ ಎಗ್ ಮತ್ತೆ ಈ ಹಪ್ಲಾಯ್ಡ್ ಸ್ಪರ್ಮ್ ಫರ್ಟಿಲೈಸೇಷನ್ ಆಗಿ ದ ಡಿಪ್ಲಾಯ್ಡ್ ಲಾರ್ವಾ ಪ್ರೊಡ್ಯೂಸ್ ಆಗುತ್ತೆ. ಆ ಡಿಪ್ಲಾಯ್ಡ್ ಲಾರ್ವಾದಲ್ಲಿ ರಾಯಲ್ ಜೆಲ್ಲಿ ಅಂತ ಅಂದ್ರೆ ಅದರಲ್ಲಿ ನೆಕ್ಟರು ಹನಿ ಅವನ್ನೆಲ್ಲ ತಿಂದೇ ಡೆವಲಪ್ ಆಗೋವು ಸ್ಟರೈಲ್ ಫಿಮೇಲ್ಸ್. ಅವನ್ನ ವರ್ಕರ್ ಬೀಸ್ ಅಂತ ಕರಿತೀವಿ. ಯಾವೆಲ್ಲೂ ಅವೆಲ್ಲ ತಿಂದು ಡೆವಲಪ್ ಆಗ್ತಾವ ಅಲ್ಲ, ಅವು ಫರ್ಟೈಲ್ ಫಿಮೇಲು, ಅವನ್ನ ಕ್ವೀನ್ ಅಂತ ಕರಿತೀವಿ. ವರ್ಕರ್ ಬೀಸು ಸ್ಟರೈಲ್ ಫಿಮೇಲ್ಸು. ಫರ್ಟೈಲ್ ಮೇಲ್ಸ್ ನ ಡ್ರೋನ್ಸ್ ಅಂತ ಕರಿತೀವಿ. ಫರ್ಟೈಲ್ ಫಿಮೇಲ್ ನ ಕ್ವೀನ್ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ನೋಡಿ, ಇವ್ರಿಗೆ ಯಾರಿಗೆ ಫರ್ಟೈಲ್ ಮೇಲ್ಸ್ಗೆ ಏನಿರಲ್ಲ, ಫಾದರ್ ಇರಲ್ಲ. ಇದರ ಫಾದರ್ ಇಲ್ಲ, ಬಟ್ ದೇ ಹ್ಯಾವ್ ಗ್ರಾಂಡ್ ಫಾದರ್. ಏನಿರುತ್ತೆ, ಅವಕ್ಕೆ ಗ್ರಾಂಡ್ ಫಾದರ್ ಇರುತ್ತೆ. ಇವ್ರಿಗೂ ಅಷ್ಟೇ. ಓಕೆ, ಇವ್ರಿಗೆ ಏನಿರಲ್ಲ, ಸನ್ ಇರಲ್ಲ, ಬಟ್ ದೇ ಹ್ಯಾವ್ ಗ್ರಾಂಡ್ ಸನ್. ಗ್ರಾಂಡ್ ಸನ್ ಅಂದ್ರೆ ಇಲ್ಲೆಲ್ಲೂ ಪ್ರೊಡ್ಯೂಸ್ ಆಗಲ್ಲ. ಇವರಿಂದ ಏನ ಪಾರ್ಥೆನೋಜೆನೆಸಿಸ್ ಆಗಿ ಮೊಮ್ಮಗ ಬರ್ತಾನೆ. ಓಕೆ, ಇವ್ರಿಗೆ ಅಪ್ಪ ಇರಲ್ಲ, ತಾತ ಇರ್ತಾರೆ, ಮತ್ತೆ ಮೊಮ್ಮಗ ಇರ್ತಾನೆ. ಇನ್ bees, honey bees, male do not have father. They are developed from the egg of mother by parthenogenesis, but they have grandfather and can have grandsons, but not sons. ಓಕೆ, ತಂದೆ ಇರಲ್ಲ, ಮಗ ಇರಲ್ಲ, ಬಟ್ ದೇ ಹ್ಯಾವ್ ಗ್ರಾಂಡ್ ಫಾದರ್ ಮತ್ತೆ ಗ್ರ್ಯಾಂಡ್ ಸನ್ಸ್. ಯಾಕೆ ಅಂತ ಕೂಡ ಇದನ್ನ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಕೇಳ್ತಾರೆ. ಯಾಕಂತಂದ್ರೆ ಅವರು ಪಾರ್ಥೆನೋಜೆನೆಸಿಸ್ ಇಂದ ಫಾರ್ಮೇಶನ್ ಆಗಿರೋದ್ರಿಂದ ಅವ್ರಿಗೆ ಫಾದರ್ ಮತ್ತೆ ಸನ್ ಇರಲ್ಲ, ಬಟ್ ದೇ ಹ್ಯಾವ್ ಗ್ರಾಂಡ್ ಸನ್. ಓಕೆ, ಇವರೇನೆ ಇವ್ರ ಜೊತೆ ಫರ್ಟಿಲೈಸ್ ಆದ್ರೆ ಅವ್ರಿಗೆ ಮೊಮ್ಮಗ ಬರ್ತಂತಾನೆ. ಅವ್ರಿಗೆ ಫಾದರ್ ಕೂಡ ಇರಲ್ಲ, ಯಾಕಂದ್ರೆ ಅವರು ಪಾರ್ಥೆನೋಜೆನೆಸಿಸ್ ಇಂದ ಡೆವಲಪ್ ಆಗಿರೋದು. ಇದನ್ನ ನಾವು ಹಪ್ಲೋಡಿಪ್ಲಾಯ್ಡಿ ಆಫ್ ಹನಿ ಬಿ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಎಕ್ಸೆಸ್ ಎಕ್ಸ್ ನಾಟ್ ಮೆಥಡ್. ಎಕ್ಸೆಸ್ ಎಕ್ಸ್ ನಾಟ್ ಮೆಥಡ್ ಅಲ್ಲಿ ಗ್ರಾಸ್ ಹಾಪರ್, ಕೆಲವೊಂದು ಇನ್ಸೆಕ್ಟ್ಸ್, ಮಾತ್ಸ್, ಬಟರ್ಫ್ಲೈ ಅದೆಲ್ಲ ಬರುತ್ತೆ.
ಇಲ್ಲಿ ಫಿಮೇಲು ಹೋಮೋಗ್ಯಾಮೆಟಿಕ್ ಮತ್ತೆ ಹೋಮೋಮಾರ್ಫಿಕ್ ಇದ್ರೆ ಮೇಲ್ಸ್ ಒಂದೇ ಒಂದು ಕ್ರೋಮೋಸೋಮ್ ಇರುತ್ತೆ, ಇನ್ನೊಂದು ಕ್ರೋಮೋಸೋಮ್ ಇರಲ್ಲ. ಓಕೆ, ಯಾವಾಗ ಎಕ್ಸ್ ವಿತ್ ಎಕ್ಸ್ ಪ್ರೊಡ್ಯೂಸ್ ಆದ್ರೆ ಫಿಮೇಲ್ ಪ್ರೊಡ್ಯೂಸ್ ಆಗುತ್ತೆ, ಎಕ್ಸ್ ವಿತೌಟ್ ಸೆಕ್ಸ್ ಆರ್ಗನ್ ಇದ್ರೆ ಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗುತ್ತೆ. Okay, this type of sex determination is called XXX0 method. It's seen in roundworms, grasshopper, some other insects ಅಲ್ಲಿ ಈ type of formation ಆಗುತ್ತೆ. ಇಲ್ಲಿ females are homogametic, males are heterogametic ಅಥವಾ ಒಂದೇ one chromosome ಇರುತ್ತೆ. The females are homogametic while males are heterogametic, only androsperm. Gynosperm ಅಂತ ಅಂದ್ರೆ A ಮತ್ತೆ X ಇರುತ್ತೆ, androsperm ಅಲ್ಲಿ A without X. ಇನ್ ಬಟರ್ಫ್ಲೈ ಮತ್ತೆ ಮ್ಯಾಥ್ಸ್ ಅಲ್ಲಿ ದ ಫಿಮೇಲ್ ಹೆಟ್ರೋಗ್ಯಾಮಿಟಿ ಇರುತ್ತೆ. ಓಕೆ, ಅಲ್ಲಿ X0 ಇರುತ್ತೆ ಮತ್ತೆ ಮೇಲ್ಸ್ ಹೋಮೋಗ್ಯಾಮೆಟ್ ಇರುತ್ತೆ. ಓಕೆ, ಇದು ಕಾಂಪಿಟೇಟಿವ್ ಎಕ್ಸಾಮ್ ಬೇಕಾಗುತ್ತೆ. ಓಕೆ, X0 ಮೆಥಡ್ ಮತ್ತೆ Z0 ಮೆಥಡ್ ಇವೆರಡು ಕಾಂಪಿಟೇಟಿವ್ ಎಕ್ಸಾಮ್ಗೆ, ಬೋರ್ಡ್ ಎಕ್ಸಾಮ್ಗೆ ಇರಲ್ಲ. ಬಟರ್ಫ್ಲೈ ಮತ್ತೆ ಮಾತ್ಸ್ ಅಲ್ಲಿ XW0 ಫಿಮೇಲ್ ಆದ್ರೆ WW ಹೋಮೋಗ್ಯಾಮೆಟಿಕ್, WZ ಬರ್ಡ್ಸ್ ಡಿಟರ್ಮಿನೇಷನ್, X0 ಗ್ರಾಸ್ ಅಲ್ಲಿ X0 ಇರೋದು ಮೇಲ್ಸ್ ಅಲ್ಲಿ. ಕನ್ಫ್ಯೂಸ್ ಮಾಡ್ಕೊಂಬಾರ್ದು, ಲಿಸ್ಟ್ ಮಾಡ್ಕೊಂಬಿಡಿ ಟೇಬಲ್, ಅವಾಗ ನಿಮ್ಗೆ ಈಸಿ ಆಗುತ್ತೆ. ಓಕೆ, ದಿಸ್ ಕಂಪ್ಲೀಟ್ಸ್ ನೋಡಿ ಇಲ್ಲಿ ದ ಮೇಲ್ X0 ಮೇಲ್ ಗ್ಯಾಮೆಟ್, ಇದು ಫಿಮೇಲ್ XX, ಮೇಲ್ಸ್ X0. they produces female when they fuses with XX. ವಿತೌಟ್ ಕ್ರೋಮೋಸೋಮ್ ಜೊತೆ X ಜೊತೆ ಫ್ಯೂಸ್ ಆದ್ರೆ ಮೇಲ್ ಪ್ರೊಜೆನಿಸ್ ನ ಪ್ರೊಡ್ಯೂಸ್ ಮಾಡುತ್ತೆ. Okay, this completes the sex determination. ಈ ಸೆಕ್ಸ್ ಡಿಟರ್ಮಿನೇಷನ್ ಅಲ್ಲಿ, ಸೆಕ್ಸ್ ಡಿಟರ್ಮಿನೇಷನ್ ಅಂದ್ರೆ ಏನು, ಸೆಕ್ಸ್ ಕ್ರೋಮೋಸೋಮ್ ಟೈಪ್ಸ್, ಅದರಲ್ಲಿ ಸೆಕ್ಸ್ ಕ್ರೋಮೋಸೋಮ್ಸ್ ಅಲ್ಲಿ ಆ ಮೆಕಾನಿಸಮ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಅಲ್ಲಿ XXXY ಮೆಥಡ್, ZZZW ಮೆಥಡ್, ಹ್ಯಾಪ್ಲೋಡಿಪ್ಲಾಯ್ಡಿ ಮತ್ತೆ XXX0 ಮೆಥಡ್ ಕಲ್ತ್ಕೊಂಡ್ವಿ. ವೆರಿ ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್ಸ್, ಇದು ತುಂಬಾ ಇಂಪಾರ್ಟೆಂಟ್ ಒನ್.